ಭಾರತದಲ್ಲಿ ಮಳೆ ಗಂಡಾಂತರ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮೇಘಸ್ಫೋಟ. ಕಳೆದ ವರ್ಷದ ಪ್ರವಾಹಗಳಿಂದ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೆ ಅಸ್ಸಾಂಗೆ ಭೀಕರ ಪ್ರವಾಹದ ಹೊಡೆತ. 3 ದಿನಗಳ ಮಳೆಗೆ ತುಂಬಿ ಹರಿತಿರೋ ನದಿಗಳು, ನಗರಗಳ ಮೇಲೆ ನುಗ್ಗಿದ ನೀರು. ಅತ್ತ ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲೂ ಭೀಕರ ಪ್ರವಾಹ. ಲಕ್ಷಾಂತರ ಜನ ಸಂಕಷ್ಟದಲ್ಲಿ. ಮಹಾಮಳೆ, ಪ್ರವಾಹ, ಭೂಕುಸಿತ. ದೇಶಾದ್ಯಂತ ಪ್ರವಾಹ ಎಮರ್ಜೆನ್ಸಿ. ಮುಳುಗಿದ ಅಸ್ಸಾಂ, ಕಾಶ್ಮೀರ, ಅರ್ಧ ಭಾರತದಲ್ಲಿ ಜಲತಾಂಡವ. ಅಫ್ಘಾನಿಸ್ತಾನದಲ್ಲಿ ಮೇಘಸ್ಫೋಟ, ಬಾಂಗ್ಲಾದೇಶದಲ್ಲೂ ಮಹಾಪ್ರವಾಹ. ಮೇಘಸ್ಫೋಟ, ಮಾಯದಂಥ ಮಳೆ. ರಾತ್ರಿ ಬೆಳಗಾಗುವುದರೊಳಗೆ ಗುಡ್ಡಕ್ಕೆ ಗುಡ್ಡವೇ ಕುಸಿತ, ಜೀವಗಳು ಮಾಯ. ಇಡೀ ಭಾರತದಲ್ಲಿ ಮುಂಗಾರು ರಣಾರ್ಭಟ ಮುಂದುವರೆದಿದೆ. ಅತ್ತ ಅಸ್ಸಾಂನಲ್ಲಿ ಮಳೆಯ ರಣಾರ್ಭಟ. 24 ಗಂಟೆಗಳಲ್ಲಿ 21 ಜನ ಸಾವು, ಹಲವರು ನಾಪತ್ತೆ, ಹಲವು ಕಡೆ ಗುಡ್ಡ ಕುಸಿತ, 5 ಲಕ್ಷ ಜನ ಸಂಕಷ್ಟದಲ್ಲಿ. ಅತ್ತ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮೇಘಸ್ಫೋಟ. ಜೀವ ಝಲ್ಲನ್ನಿಸೋ ರಣಪ್ರವಾಹದ ದೃಶ್ಯಗಳು. ಜಮ್ಮು ಕಾಶ್ಮೀರದಲ್ಲಿ ರಣಭೀಕರ ಮೇಘಸ್ಫೋಟ ಮುಂದುವರೆದಿದೆ. ಹಠಾತ್ ಪ್ರವಾಹ ಕಳೆದ 1 ವಾರದಿಂದ ಇಡೀ ಕಣಿವೆ ರಾಜ್ಯವನ್ನ ಸಂಕಟಕ್ಕೆ ದೂಡಿದೆ. ಜಮ್ಮುವಿನ ಸಂಭಾಲ್ ಪ್ರದೇಶದಲ್ಲಿ ಭಾರೀ ಹಾನಿ ಉಂಟಾಗಿದೆ. ಈ ಪ್ರದೇಶದ ಮಾರುಕಟ್ಟೆಯೊಂದು ದಿಢೀರನೆ ಬಂದ ಪ್ರವಾಹಕ್ಕೆ ಸಂಪೂರ್ಣ ಮುಳುಗಡೆಯಾಗಿದೆ. ವಾಹನಗಳೆಲ್ಲವೂ ಪ್ರವಾಹಕ್ಕೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು, ಬೆಟ್ಟದಂತೆ ರಾಶಿ ಬಿದ್ದಿರೋ ದೃಶ್ಯಗಳು ಈಗ ಕಾಣಿಸ್ತಿವೆ. ಈ ಪ್ರದೇಶದಲ್ಲಿ ಈವರೆಗೆ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನೂ ಹಲವರು ಮಂದಿ ಈವರೆಗೆ ನಾಪತ್ತೆಯಾಗಿದ್ದಾರೆ. ಅಸ್ಸಾಂನ ರಣಪ್ರವಾಹದ ಒಂದೊಂದು ದೃಶ್ಯವೂ ಭೀಕರವಾಗಿದೆ. ಅಸ್ಸಾಂನ ಗಡಿಭಾಗದ ಒಂದು ಹಳ್ಳಿಯ ಸೇತುವೆ ಮೇಲೆ 4 ಸಾಗುತ್ತಿದ್ದಾರೆ. ನದಿ ತುಂಬಿ ಹರಿಯುತ್ತಿದ್ದು, ನದಿಯ ಮಧ್ಯಭಾಗಕ್ಕೆ ತಲುಪಿದಾಗ ಇಡೀ ಸೇತುವೆ ಮುರಿದು ಬಿದ್ದಿದೆ. ಈ 4ರಲ್ಲಿ 2 ಮಕ್ಕಳೂ ಇದ್ದು ಜೀವ ಉಳಿಸಿಕೊಳ್ಳಲು ಅರಚಾಡಿದ್ದಾರೆ. ಆದರೆ ನೋಡುತ್ತಿದ್ದಂತೆಯೇ ಇಡೀ ಸೇತುವೆ ಪ್ರವಾಹದ ನೀರಿಗೆ ಕೊಚ್ಚಿ ಹೋಗಿದ್ದು, ಮಕ್ಕಳು ಸೇರಿದಂತೆ ಎಲ್ಲರೂ ಪ್ರವಾಹದ ಪಾಲಾಗಿದ್ದಾರೆ. ಎಂಥವರನ್ನೂ ಬೆಚ್ಚಿ ಬೀಳಿಸುವ ಈ ದೃಶ್ಯ ಡೆಹ್ರಾಡೂನ್ ಮಸ್ಸೂರಿ ಹೈವೇಯದ್ದು. ಕಣಿವೆ ಪ್ರದೇಶದಲ್ಲಿ ಈ ಹೈವೇಯಲ್ಲಿ ಕಾರು, ವಾಹನಗಳು ಸಾಲುಗಟ್ಟಿ ಸಾಗುತ್ತಿದ್ದವು. ದಿಢೀರನೆ ಹೈವೇಯ ಒಂದು ಭಾಗದಲ್ಲಿ ಭೂಕುಸಿತ ಉಂಟಾಗಿದೆ. ಕೆಳಗೆ ಪಾತಾಳದಂಥ ಪ್ರಪಾತ. ಕಾರು ಸವಾರರಿಗೆ ಸಾವಿನಿಂದ ಇಂಚು ದೂರವಿದ್ದ ಅನುಭವವಾಗಿದೆ. ಸತತ ಭೂಕುಸಿತದ ಬಳಿಕ ಈ ಹೈವೇಯಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ಉತ್ತರಾಖಂಡ್ನಲ್ಲೂ ಮೇಘಸ್ಫೋಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಹಳ್ಳಿಗೆ ಹಳ್ಳಿಯೇ ಸಂಪೂರ್ಣ ಜಲಸಮಾಧಿ ಆಗ್ತಿದೆ.
ಅದೆಷ್ಟೋ ಕಡೆಗಳಲ್ಲಿ ಗುಡ್ಡ ಕುಸಿತಗಳು ಸಂಭವಿಸಿವೆ. ಕಾಡು, ಕಣಿವೆ, ಜನವಸತಿ ಪ್ರದೇಶಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿದೆ. 4 ಲಕ್ಷಕ್ಕೂ ಹೆಚ್ಚು ಜನ ಅತಂತ್ರರಾಗಿದ್ದಾರೆ. ಭೂಕುಸಿತಕ್ಕೆ ಒಂದಿಡೀ ಕುಟುಂಬವೇ ಪ್ರವಾಹ ಪಾಲಾಗಿದ್ದು ಹಲವು ಮಂದಿ ನಾಪತ್ತೆಯಾಗಿದ್ದಾರೆ. ಬಾಗೇಶ್ವರ ಜಿಲ್ಲೆಯ ಕಪ್ಕೋಟಿ ಎಂಬಲ್ಲಿ ಇಡೀ ಪರ್ವತವೇ ಜಲಪಾತದಂತೆ ರಣಭೀಕರವಾಗಿ ಸ್ಫೋಟಿಸಿದೆ. ಕಲ್ಲು ಬಂಡೆಗಳು, ಮಣ್ಣಿನ ಅಪಾರ ರಾಶಿ ನೀರಿನ ಜೊತೆ ತಪ್ಪಲಿನ ಹಳ್ಳಿಗಳತ್ತ ನುಗ್ಗಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಎಡೆಬಿಡದೆ ಸುರಿಯುತ್ತಿರುವ ಭೀಕರ ಮಳೆಯಿಂದಾಗಿ ಹಿಮಾಲಯದ ತಪ್ಪಲು ರಾಜ್ಯಗಳಲ್ಲಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದೆ. ಅಸ್ಸಾಂನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಭೂಕುಸಿತ ಮತ್ತು ಹಠಾತ್ ಪ್ರವಾಹ ಉಂಟಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ರಣಭೀಕರ ಮಳೆಗೆ ಊರಿಗೆ ಊರೇ ಮುಳುಗುತ್ತಿದೆ. ನದಿಗಳು ಭೋರ್ಗರೆಯುತ್ತಿವೆ. ಬೆಟ್ಟಗುಡ್ಡಗಳು ಮೇಘಸ್ಫೋಟಕ್ಕೆ, ಹಠಾತ್ ಪ್ರವಾಹಕ್ಕೆ ತುತ್ತಾಗಿ ಎಲ್ಲವೂ ಜಲಸಮಾಧಿಯಾಗ್ತಿವೆ. ಗುವಾಹಟಿಯಿಂದ ಶಿವಸಾಗರ್, ಜೋರಾಟ್ ಸೇರಿ ಅಸ್ಸಾಂನ ಪರ್ವತ ಪ್ರದೇಶ ಮತ್ತು ತಪ್ಪಲು ಪ್ರದೇಶಗಳೆಲ್ಲ ಪ್ರವಾಹಕ್ಕೆ ತುತ್ತಾಗಿದೆ. ಹಲವು ಕಡೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದಾಗಿದೆ. ದೇಶದ 95% ಭಾಗದಲ್ಲಿ ಭಾರೀ ಮಳೆ, 50 ಮಹಾನಗರ, 100 ಪಟ್ಟಣ ಮುಳುಗಡೆ. ಇಡೀ ದೇಶದಲ್ಲಿ ಮೊದಲು ಮುಂಗಾರು ಎಂಟ್ರಿ ಕೊಟ್ಟಿದ್ದೇ ಕೇರಳಕ್ಕೆ. ಅಲ್ಲಿ ಈಗಾಗಲೇ ಭರ್ತಿ 1 ತಿಂಗಳಿನಿಂದ ಮುಂಗಾರು ವರುಣಾರ್ಭಟವೇ ನಡೆಯುತ್ತಿದೆ. ಕೇರಳದ ಅಲ್ಲಲ್ಲಿ ಭೂಕುಸಿತ, ಮೇಘಸ್ಫೋಟ, ರಣಭಯಂಕರ ಪ್ರವಾಹವೇ ಸಂಭವಿಸಿದೆ. ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ. ಆ ಬಳಿಕ ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿತ್ತು. ಮುಂಬೈಗೆ ಮುಂಗಾರು ಎಂಟ್ರಿ ಕೊಟ್ಟ ದಿನವೇ ಅರ್ಧ ಮುಂಬೈ ಮುಳುಗಿತ್ತು. ಜುಲೈ ತಿಂಗಳಲ್ಲಿ ಮಾಯಾನಗರಿ ಮುಂಬೈಗೆ ಮಳೆ ಮರಣ ಮೃದಂಗವನ್ನೇ ಆಡಿದೆ. ಈಗಲೂ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿದೆ. ಈ ಮಧ್ಯೆ ಉತ್ತರ ಭಾರತದಲ್ಲಿ ರಣಮಳೆಯಾಗ್ತಿದೆ. ಹಿಮಾಲಯದ ತಪ್ಪಲಿನ ರಾಜ್ಯಗಳಲ್ಲಿ ಮೇಘಸ್ಫೋಟವೇ ಸಂಭವಿಸಿದೆ. ಅಲ್ಲಲ್ಲಿ ಭೂಕುಸಿತ, ಗುಡ್ಡ ಕುಸಿತಗಳಾಗ್ತಿವೆ. ಅಸ್ಸಾಂನಲ್ಲಿ ರಣಭೀಕರ ಪ್ರವಾಹ. ಒಂದೇ ದಿನ 21 ಮಂದಿ ಸಾವು, 6 ಲಕ್ಷ ಜನರ ಬದುಕು ಮೂರಾಬಟ್ಟೆ. ಜಮ್ಮು ಕಾಶ್ಮೀರದ ಬಳಿಕ ಅಸ್ಸಾಂನಲ್ಲಿ ರಣಭೀಕರ ಪ್ರವಾಹ ಎದ್ದಿದೆ. ಕಳೆದ 24 ಗಂಟೆಗಳಲ್ಲಿ ಸುರಿದ ಮೇಘಸ್ಫೋಟ, ಹಠಾತ್ ಪ್ರವಾಹಕ್ಕೆ ಅಸ್ಸಾಂನಾದ್ಯಂತ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. 16 ಜಿಲ್ಲೆಗಳಲ್ಲಿ ಒಂದೇ ದಿನ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ 6 ಲಕ್ಷಕ್ಕೂ ಹೆಚ್ಚು ಜನರು ಮನೆಮಠ ಕಳೆದುಕೊಂಡಿದ್ದಾರೆ. ಅಸ್ಸಾಂನಲ್ಲಿ ಅತಿ ಹೆಚ್ಚು ಹಾನಿಗೊಳಗಾದ ಶಿವಸಾಗರ್ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ 13 ಸಾವುಗಳು ಸಂಭವಿಸಿವೆ. ನಂತರ ಚರೈಡಿಯೋದಲ್ಲಿ 5, ಗೋಲಾಘಾಟ್ನಲ್ಲಿ 2 ಮತ್ತು ಜೋರ್ಹತ್ನಲ್ಲಿ 1 ಸಾವು ಸಂಭವಿಸಿದೆ. ಈ ಸಾವುಗಳೊಂದಿಗೆ ಈ ವರ್ಷದ ಪ್ರವಾಹದಲ್ಲಿ ರಾಜ್ಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 31ಕ್ಕೆ ಏರಿದೆ. 44 ಕಂದಾಯ ವೃತ್ತಗಳಲ್ಲಿ 872 ಗ್ರಾಮಗಳು ಜಲಾವೃತಗೊಂಡಿವೆ. ಶಿವಸಾಗರ್ನಲ್ಲಿ ಒಟ್ಟು 3,59,535 ಜನ, ಜೋರ್ಹತ್ನಲ್ಲಿ 87,662 ಮತ್ತು ಚರೈಡಿಯೋದಲ್ಲಿ 72,646 ಜನ ಮನೆಮಠ ಕಳೆದುಕೊಂಡಿದ್ದಾರೆ. ನಿರಾಶ್ರಿತರಾದ ಜನರನ್ನ 100ಕ್ಕೂ ಹೆಚ್ಚು ತಾತ್ಕಾಲಿಕ ಶಿಬಿರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ವಾಯುಪಡೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಎಸ್ಡಿಆರ್ಎಫ್ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ. ಶಿವಸಾಗರ್ ಜಿಲ್ಲೆಯ ಶಿವಸಾಗರ್ ಪಟ್ಟಣ ಮತ್ತು ನಂಗ್ಲಮುರಘಾಟ್ನಲ್ಲಿ ದಿಖೌ ಮತ್ತು ದಿಸಾಂಗ್ ನದಿಗಳು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚು ಹರಿಯುತ್ತಿವೆ. ನೇಮತಿ ಘಾಟ್ನಲ್ಲಿ ಬ್ರಹ್ಮಪುತ್ರ, ಖುವಾಂಗ್ನಲ್ಲಿ ಬುರ್ಹಿದಿ ಹಿಂಗ್ ಮತ್ತು ಗೋಲಾಘಾಟ್ ಮತ್ತು ನುಮಲಿಘರ್ನಲ್ಲಿ ಧನ್ಸಿರಿ ನದಿಗಳು ಅಪಾಯದ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿವೆ. ಅಸ್ಸಾಂನಾದ್ಯಂತ ರೈಲು ಸೇವೆಗಳಲ್ಲಿ ವ್ಯತ್ಯಯ.
ಪ್ರವಾಹದ ನೀರು ರೈಲ್ವೆ ಹಳಿಗಳನ್ನು ಮುಳುಗಿಸಿದ ನಂತರ ಸತತ 2ನೇ ದಿನವೂ ರೈಲು ಸೇವೆಗಳು ಅಸ್ತವ್ಯಸ್ತಗೊಂಡಿವೆ. ಶಿವಸಾಗರ ಜಿಲ್ಲೆಯ ಸಿಮಲುಗುರಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೀವ್ರ ಪ್ರವಾಹ ಉಂಟಾಗಿರುವುದರಿಂದ ಸಿಮಲುಗುರಿ ನಮ್ಟಿಯಾಲಿ ಮತ್ತು ಸಿಮಲುಗುರಿ ಸೆಲೆಂಘಾಟ್ ವಿಭಾಗಗಳಲ್ಲಿನ ರೈಲು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಹಲವಾರು ರೈಲುಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ. ಸಿಕ್ಕಿಂನಲ್ಲಿ ಭೀಕರ ಭೂಕುಸಿತ, ಸುರಂಗ ಗೇಟ್ ಬಂದ್, 20 ಸಾವು. ಕಳೆದ 7 ದಿನಗಳಿಂದ ಸುರಿಯುತ್ತಿರೋ ಘನಘೋರ ಮಳೆಗೆ ಸಿಕ್ಕಿಂ, ಅರುಣಾಚಲ ಪ್ರದೇಶದ ಅಲ್ಲಲ್ಲಿ ಭೂಕುಸಿತ, ಪ್ರವಾಹಗಳು ಉಂಟಾಗಿವೆ. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಸುರಂಗದ ಗೇಟ್ ಮೇಲೆಯೇ ಭೂಕುಸಿತ ಉಂಟಾಗಿ 20 ಕಾರ್ಮಿಕರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಸಿಕ್ಕಿಂನ ತೀಸ್ತಾ ಸ್ಟೇಜ್ 4 ಜಲವಿದ್ಯುತ್ ಯೋಜನೆಯ ಭಾಗವಾಗಿ ಈ ಸುರಂಗ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಸುರಂಗದ 1.5 ಕಿಲೋಮೀಟರ್ವರೆಗೆ ಮೀಥೇನ್ ಗ್ಯಾಸ್ ತುಂಬಲಾಗಿದೆ. ಈ ಗ್ಯಾಸ್ ಹೊರತೆಗೆಯುವ ಸಂದರ್ಭದಲ್ಲಿ ಸ್ಫೋಟ ಉಂಟಾಗಿ ಸುರಂಗದ ಗೇಟ್ ಬಂದಾಗಿದೆ ಅಂತ ಹೇಳಲಾಗ್ತಿದೆ. ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರಿನಲ್ಲಿ ಈ ದುರಂತ ಸಂಭವಿಸಿದೆ. ಅನಿಲದ ಹಠಾತ್ ಸ್ಫೋಟದಿಂದ ವಿಷಕಾರಿ ಹೊಗೆ ಸುರಂಗದಲ್ಲಿ ಆವರಿಸಿಕೊಂಡಿದೆ. ಇದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಸುರಂಗದ ಒಂದು ಭಾಗ ಕುಸಿದು ಬಿದ್ದಿದೆ. ದುರಂತದ ಸಮಯದಲ್ಲಿ 27 ಕಾರ್ಮಿಕರು ಒಳಗಿದ್ರು. 2 ಹೊರಗೆ ಓಡಿ ಬಂದಿದ್ದಾರೆ. ಉಳಿದವರು ಅಲ್ಲಿಯೇ ಸಿಕ್ಕಿಬಿದ್ದಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇಡೀ ದೇಶದಲ್ಲಿ 95% ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಉತ್ತರ ಭಾರತದಲ್ಲಿ ರಣಪ್ರವಾಹವೇ ಆವರಿಸಿದೆ. ಲಕ್ಷಾಂತರ ಜನ ಮನೆಮಠ ಕಳೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಾದ್ಯಂತ ಕಳೆದ 7 ದಿನಗಳಿಂದ ಮೇಘಸ್ಫೋಟವೇ ಆಗ್ತಿದೆ. ಹಿಮಾಲಯದ ತಪ್ಪಲಲ್ಲೂ ಭೀಕರ ಮಳೆಯಾಗುತ್ತಿದೆ. ಉತ್ತರಾಖಂಡ್, ಅರುಣಾಚಲ ಪ್ರದೇಶ, ಅಸ್ಸಾಂ, ಮೇಘಾಲಯಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಭಾರೀ ಮಳೆಯಾಗ್ತಿದೆ. ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದ್ದು, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ರಣಭಯಂಕರ ಪ್ರವಾಹಕ್ಕೆ ಉತ್ತರ ಭಾರತದಲ್ಲಿ ಈಗಾಗಲೇ ಹಲವರು ಸಾವಿಗೀಡಾಗಿದ್ದಾರೆ. ಕಟ್ಟಡಗಳು ಧರಾಶಾಹಿಯಾಗಿವೆ. ಪರ್ವತಗಳು ಕುಸಿದು ಬಿದ್ದಿವೆ. ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ಮಳೆ ಪ್ರತಾಪ ತೋರುತ್ತಿದೆ. ದೆಹಲಿ, ಎನ್ಸಿಆರ್, ಗುರುಗ್ರಾಮ್ ಪ್ರದೇಶದಲ್ಲೂ ಮುಂಗಾರು ಆರ್ಭಟ ತೋರುತ್ತಿದೆ. ದೇಶದ 95% ಭಾಗಕ್ಕೆ ಮುಂಗಾರು ಪ್ರವೇಶಿಸಿದ್ರೂ ಜುಲೈ ತಿಂಗಳಲ್ಲಿ ಸರಾಸರಿ ಮಳೆಯ ಪ್ರಮಾಣ 35% ಕೊರತೆ ಉಂಟಾಗಿದೆ. ಈ ಬಾರಿ ದೇಶದಾದ್ಯಂತ ಮಳೆ ಅಭಾವ ಉಂಟಾಗಿತ್ತು. ಸಮಯಕ್ಕೆ ಸರಿಯಾಗಿ ಮುಂಗಾರು ಎಂಟ್ರಿ ಕೊಡದೆ ಜನರು, ರೈತರು ಕಂಗಾಲಾಗಿದ್ರು. ಈ ಬಾರಿ ಇಡೀ ಭಾರತಕ್ಕೆ ಬರ ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ ಈಗ ಉತ್ತರ ಭಾರತದಲ್ಲಿ ಮಳೆ ತನ್ನ ಆರ್ಭಟವನ್ನ ಮುಂದುವರಿಸಿದೆ. ಇಷ್ಟು ದಿನ ಕೊರತೆಯಾಗಿದ್ದ ಮಳೆಯನ್ನೆಲ್ಲ ಒಮ್ಮೆಲೇ ಸುರಿಸ್ತಾ ಇದೆ. ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ, ಉತ್ತರಾಖಂಡ್, ಗುಜರಾತ್, ಜಮ್ಮು ಕಾಶ್ಮೀರ ಎಲ್ಲ ಕಡೆಯೂ ಮಳೆಯಬ್ಬರ ಶುರುವಾಗಿದೆ. ಉತ್ತರ ಭಾರತದಾದ್ಯಂತ ಮಳೆಯಾಗ್ತಾ ಇದೆ. ಮಳೆ ಅಂದ್ರೆ ಅದು ಅಂತಿಂಥ ಮಳೆಯಲ್ಲ, ರಣಭಯಂಕರ ಮಳೆ. ಕಳೆದ 1 ವಾರದಿಂದ ಸುರಿತಾ ಇರೋ ಮಳೆ ಮಹಾರಾಷ್ಟ್ರ, ಗುಜರಾತ್ ಜನರನ್ನ ಮುಳುಗೇಳಿಸ್ತಾ ಇದೆ. ಗುಜರಾತ್ನ ಕೆಲವು ಭಾಗಗಳಲ್ಲಿ ಭಾರೀ ಪ್ರವಾಹವೇ ಸೃಷ್ಟಿಯಾಗಿದೆ. ಕಾಶ್ಮೀರದ ಹಲವು ನಗರಗಳು, ಹಳ್ಳಿಗಳು ಹಂತ ಹಂತವಾಗಿ ಮುಳುಗಿ ಹೋಗ್ತಾ ಇದ್ದು ಜನರು ಲಗೇಜ್ ತಗೊಂಡು ಊರು ಖಾಲಿ ಮಾಡ್ತಾ ಇದ್ದಾರೆ. ನಗರದ ದೊಡ್ಡ ಅಂಗಡಿಗಳು, ಶಾಪಿಂಗ್ ಮಾಲ್ಗಳಿಗೆ ನೀರು ನುಗ್ಗಿ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಗೆ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದ್ದು ಜನರು ಆತಂಕದಲ್ಲೇ ಜೀವನ ಮಾಡುವಂತಾಗಿದೆ.
ಭಯಂಕರ ಮಳೆಯ ಬಳಿಕ ದೆಹಲಿಯ ರಸ್ತೆಗಳ ದುರವಸ್ಥೆ, ಕೊಳಚೆ ಅವ್ಯವಸ್ಥೆ ಜನಜೀವನವನ್ನ ನರಕ ಸದೃಶ ಮಾಡಿತು. ದೆಹಲಿಯ ಗೀತಾ ಕಾಲೋನಿಯಿಂದ ಹಿಡಿದು ಛತ್ತರ್ಪುರ್ವರೆಗೆ ಎಲ್ಲಿ ನೋಡಿದ್ರು ರಸ್ತೆಗಳು, ಹೈವೇಗಳು ಪ್ರವಾಹದ ನೀರಿನಿಂದಲೇ ತುಂಬಿದ್ದವು. ಎಲ್ಲಾ ಕಡೆಯೂ ಕಿಲೋಮೀಟರ್ ಗಟ್ಟಲೆ ದೂರ ಟ್ರಾಫಿಕ್ ಜಾಮ್ ಕಂಡುಬಂತು. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಕೇವಲ ಒಂದು ದಿನದ ದಾಖಲೆಯ ಮಳೆಗೆ ರಸ್ತೆಗಳು ಹೊಳೆಗಳಂತಾಗಿವೆ. ಅಪಾರ್ಟ್ಮೆಂಟ್ಗಳು ಕೂಡ ಕೆಳಭಾಗ ಮುಳುಗಡೆಯಾಗಿ ಆಫೀಸ್ನಿಂದ ಕಾರು, ಬೈಕ್ಗಳಲ್ಲಿ ಹೋಗಬೇಕಾದವರು ದೋಣಿ, ಬೋಟ್ ಬಳಸುವ ಸ್ಥಿತಿ ಬಂದೊದಗಿದೆ. ಈಜುಕೊಳದಂತಾದ ರಸ್ತೆಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಟ್ರೋಲ್ ಮಾಡಲಾಗ್ತಿದೆ. ಬಾಂಗ್ಲಾದೇಶದಲ್ಲಿ ರಣಭಯಂಕರ ಪ್ರವಾಹ, 50 ಸಾವು, ಲಕ್ಷಾಂತರ ಜನ ಸಂಕಷ್ಟದಲ್ಲಿ. ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ, ಹಳ್ಳಿಗೆ ಹಳ್ಳಿಯೇ ಸಂಪೂರ್ಣ ಜಲಸಮಾಧಿ. ಅದೆಷ್ಟೋ ಕಡೆಗಳಲ್ಲಿ ಗುಡ್ಡ ಕುಸಿತ, ಭೀಕರ ವರ್ಷಧಾರೆ, ಕಾಡು ಕಣಿವೆ, ಜನವಸತಿ ಪ್ರದೇಶಗಳೆಲ್ಲ ಸಂಪೂರ್ಣ ಜಲಾವೃತ. ಒಂದೇ ದಿನದಲ್ಲಿ 50 ಸಾವು, 10 ಲಕ್ಷಕ್ಕೂ ಹೆಚ್ಚು ಜನ ಅತಂತ್ರ, ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದ ಜನ, 50,000ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳ ಸಾವು, ಹಲವು ಮಂದಿ ನಾಪತ್ತೆ, ಹಲವರ ಸಾವು. ಮುಂಗಾರು ಆರ್ಭಟಕ್ಕೆ ಉತ್ತರ ಭಾರತದಲ್ಲಿ ಪ್ರವಾಹ, ಮೇಘಸ್ಫೋಟ ಬಂದಂತೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನವೂ ತತ್ತರಿಸಿದೆ. ಭಾರತದ ದಕ್ಷಿಣದ ರಾಜ್ಯಗಳಲ್ಲಿ ಭೀಕರ ಬರದ ಛಾಯೆ ಇದ್ದರೆ, ಅತ್ತ ಉತ್ತರ ಭಾರತದಲ್ಲಿ ರಣಭೀಕರ ಮಳೆಗೆ ಊರಿಗೆ ಊರೇ ಮುಳುಗುತ್ತಿದೆ. ಬಾಂಗ್ಲಾದೇಶದಾದ್ಯಂತ ನದಿಗಳು ಭೋರ್ಗರೆಯುತ್ತಿವೆ. ಬೆಟ್ಟ ಗುಡ್ಡಗಳು ಮೇಘಸ್ಫೋಟಕ್ಕೆ, ಹಠಾತ್ ಪ್ರವಾಹಕ್ಕೆ ತುತ್ತಾಗಿ ಎಲ್ಲವೂ ಜಲಸಮಾಧಿ ಆಗ್ತಿವೆ. ಭೀಕರ ಪ್ರವಾಹಕ್ಕೆ ತತ್ತರಿಸಿದ ಅಫ್ಘಾನ್, 30 ಸಾವು, 100ಕ್ಕೂ ಹೆಚ್ಚು ಜನ ನಾಪತ್ತೆ. ಹಿಮಾಲಯದ ತಪ್ಪಲು ಉತ್ತರ ಭಾರತದಾದ್ಯಂತ ಭಾರೀ ಮಳೆ, ಮೇಘಸ್ಫೋಟ, ಹಠಾತ್ ಪ್ರವಾಹಕ್ಕೆ ದುರಂತಗಳು ಸಂಭವಿಸಿದ್ರೆ, ಅತ್ತ ಅಫ್ಘಾನಿಸ್ತಾನದಲ್ಲೂ ರಣಭಯಂಕರ ಮಳೆಯಾಗ್ತಿದೆ. ಅಫ್ಘಾನಿಸ್ತಾನದ 10 ಪ್ರಾಂತ್ಯಗಳಲ್ಲಿ ಭಾರೀ ಮಳೆ, ಗುಡುಗು ಸಹಿತ ಮಳೆ, ಬಲವಾದ ಗಾಳಿ, ಧೂಳು ಮತ್ತು ಮರಳಿನಿಂದ ಕೂಡಿದ ಪ್ರವಾಹ ಮತ್ತು ದಿಢೀರ್ ಪ್ರವಾಹ ಸಂಭವಿಸಿದೆ. ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಕನಿಷ್ಠ 30 ಜನ ಸಾವನ್ನಪ್ಪಿದ್ದಾರೆ ಮತ್ತು 100ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಪೂರ್ವ ಪ್ರಾಂತ್ಯದ ನುರಿಸ್ತಾನ್ನಲ್ಲಿ ಪ್ರವಾಹ ಅಪ್ಪಳಿಸಿದೆ. ಕಾಣೆಯಾದವರನ್ನ ಪತ್ತೆ ಹಚ್ಚಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಅಫ್ಘಾನಿಸ್ತಾನದ ನುರಿಸ್ತಾನ್ ಪ್ರಾಂತ್ಯದಲ್ಲಿ ಒಂದು ಅಣೆಕಟ್ಟೆ ಒಡೆದು ಮಹಾಪ್ರವಾಹ ಹರಿದು ಬಂದ ಅನುಭವವಾಗಿತ್ತು. ಎಲ್ಲಿ ನೋಡಿದ್ರೂ ನೀರೇ ನೀರು ತುಂಬಿತ್ತು. ದೂರದ ಬೃಹತ್ ಪರ್ವತವೇ ನೀರಾಗಿ ಹರಿದು ಎಲ್ಲವನ್ನ ಕೊಚ್ಕೊಂಡು ಹೋಗಿದೆ. ಅಫ್ಘಾನಿಸ್ತಾನದಲ್ಲಿ ಚಂಡಮಾರುತ ಅಬ್ಬರಿಸ್ತಾ ಇದೆ. ಇಡೀ ದೇಶವನ್ನೇ ತತ್ತರಿಸುವಂತೆ ಮಾಡ್ತಾ ಇದೆ. ಊರೂರುಗಳನ್ನ ನುಂಗ್ತಾ ಇದೆ. ಜನರನ್ನ ದಿಕ್ಕಾಪಾಲು ಮಾಡ್ತಾ ಇದೆ. ಗಂಟೆಗೆ ಒಂದಲ್ಲ ಎರಡಲ್ಲ 150 ಕಿಲೋಮೀಟರ್ ವೇಗವಾಗಿ ಬಂದು ಅಪ್ಪಳಿಸಿದ ಸೈಕ್ಲೋನ್ಗೆ ಅಫ್ಘಾನಿಸ್ತಾನದ ಹಲವೆಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೈಕ್ಲೋನ್ ಸುರಿಸ್ತಾ ಇರೋ ಮಳೆ ಕೇವಲ ಮಳೆಯಲ್ಲ, ಅದು ರಣಚಂಡಿ ಮಳೆ. ಕೇವಲ ಮಳೆ ಮಾತ್ರವಲ್ಲ, ಗಾಳಿಯೂ ಬೀಸ್ತಾ ಇದೆ. ಆ ಮಳೆಗಾಳಿಗೆ ಭಾರೀ ಅವಾಂತರ ನಿರ್ಮಾಣವಾಗಿದೆ. ಸದ್ಯಕ್ಕೆ ಅಫ್ಘಾನಿಸ್ತಾನದ ಬಹುಭಾಗ ಈ ಸಾವಿನ ಸೈಕ್ಲೋನ್ಗೆ ಬೆಚ್ಚಿ ಬಿದ್ದಿದ್ದು, ಅಲ್ಲಿನ ಜನರು ಮಳೆ ನೀರಿನ ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ. ಉತ್ತರ ಭಾರತದಾದ್ಯಂತ ಮುಂಗಾರು ಆರ್ಭಟ ತೋರುತ್ತಿದೆ. ದೆಹಲಿ ಸೇರಿದಂತೆ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಮುಂದಿನ 48 ಗಂಟೆಗಳಲ್ಲಿ ತೂಫಾನ್ ಮಳೆಯ ಅಲರ್ಟ್ ನೀಡಲಾಗಿದೆ. ಕೆಲ ದಿನಗಳಿಂದ ಮುಂಗಾರು ಕ್ಷೀಣಿಸಿರೋ ಕರ್ನಾಟಕದಲ್ಲೂ ಭಾರೀ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.